ಭಾರತದಲ್ಲಿ ರಿಯೋರ್ ಬಾಕ್ತು ಮೈಕ್ ಕುಯಿ ಅಂತವು ಯಾವಂತ ಅಂತ ಗೊತ್ತಾಗಲ್ಲ. ಈಗ ಆಪರೇಟರ್ಸ್ ಅದ್ರ ಸಲುವಾಗಿ ಸೌಂಡ್ ಸಿಸ್ಟಮ್ ಬೇಕು ಈ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ಸೌಂಡ್ ಈಸ್ ಇಂಪಾರ್ಟೆಂಟ್. ಅವ್ರು ಇಷ್ಟು ಸಹ ಮಾಡಿದ್ದು ಡೈಲಾಗ್ಸ್ ಡೆಲಿವರಿ ಕ್ಲಿಯರ್ ಗೊತ್ತಾಗಬೇಕಂದ್ರೆ ಸೌಂಡ್ ಈಸ್ ಇಂಪಾರ್ಟೆಂಟ್. ಅದು 2 ಸಲ ಅದು ಕೀಬೋರ್ಡ್ ಬಂದಾಗ್ಬಿಟ್ಟಿತ್ತು. ಅದು ಮತ್ತೆ ನಾನು ಸಾರ್ ಹೇಳಿದೆ, ಅದು ಮತ್ತೆ ಅದು ಏನು ಒಟ್ಟ ಪವರೇ ಸಪ್ಲೈ ಬರ್ತಾ ಇಲ್ಲ. ಹೀಗಾಗಿ ಸ್ವಲ್ಪ ಸೌಂಡ್ ಇದಾಗಿರುತ್ತೆ, ಅವೆಲ್ಲ ಕ್ಷಮಿಸಬೇಕು. ನೆಕ್ಸ್ಟ್ ಮುಂದಿನ ಈ ಒಂದು ಬಸವಜನಲ್ಲಿ ಆಗ್ತಕ್ಕಂಥ ಕೆಲವು ರೂಪಕಗಳಿಗೆ ಇನ್ನೂ ಒಳ್ಳೆ ಒಂದು ಸೌಂಡ್ ಸಿಸ್ಟಮ್ ತಂದು ಚೆನ್ನಾಗಿ ಮಾಡ್ತು ಅಂತ ಹೇಳ್ತಾ, ಇನ್ನೊಂದು ವಿಷಯ ಆಮೇಲೆ ವಿಶೇಷ ಏನ್ ಹೇಳ್ತೀನಿ ಅಂದ್ರೆ, ನಾನು ಇಲ್ಗಲ್ ಅಪ್ಪವ್ರ ಮಠಕ್ಕೆ ಹೋಗಕ್ಕೆ 20 ವರ್ಷ ಮೇಲೆ ಐತ್ರಿ. ನಾನು ಮತ್ತು ಶರಣಪ್ಪ ಬೋನಾಳ್ ಸರ್, ಅದು ಶ್ರಾವಣ ಮಾಸದಲ್ಲಿ 4ನೇ ಸೋಮವಾರ. ಅದು ಒಂದ್ಸಲ ನಾನೇನ್ ಮಾಡಿದ್ರಿ, ನಾನು ಒಂದ್ಸಲ ಹೋಗಿದ್ದಿಲ್ಲ. ಆ ಶರಣಪ್ಪ ವರ್ಷ ಹೇಳೋಕ್ಕಿಂತ ಮುಂಚೆ ಬೇರೆ ಡೇಟ್ ತಗೊಂಡ್ಬಿಟ್ಟಿದ್ದೆ. ಅವ್ರು ಯಾರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು ಪಾಪ. ಆಮೇಲೆ ಇನ್ನೊಂದು ಸ್ವಲ್ಪ ನನ್ಗೆ ಅಜ್ಜರು ಭಾಳ ಇದು ಮಾಡಿದ್ರು. ನೀವು ಇರೋವರೆಗೂ ನಮ್ಮ ವಿಜಯ ಮಾತಪ್ಪ ಜಾತ್ರೆ ಮಾತ್ರ ನೀವು ಎಲ್ಲೇ ಇದ್ರು ಫಸ್ಟ್ ಬಂದಿಲ್ಲಿ ಸೇವೆ ಮಾಡ್ಬೇಕಂತ ಹೇಳಿದ್ರು ಅಪ್ಪವರು. ನಾನು ಯಾವುದೇ ಡೇಟ್ ಬಂದ್ರು ನಾನು ಇಲ್ಕಲ್ ಅಜ್ಜರ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾನು ತಪ್ಪಲಾದ ಇವತ್ತು ನಾನು ಸೇವೆ ಮಾಡ್ತಾ ಇದ್ದೀನಿ. ನಾನು ಶರಣಪ್ಪ ಬೋನಾಳ್ ಸರ್ ಅಲ್ಲಿ ವೇದಿಕೆಯಲ್ಲಿ ಹೇಳ್ತಕ್ಕಂಥ ಎಲ್ಲ ಸಂಗೀತ ಕಾರ್ಯಕ್ರಮದೆಲ್ಲ ನಮ್ಗೆ ಅಪ್ಪವ್ರು ನಮಗೆ ಜವಾಬ್ದಾರಿ ಕೊಡ್ತಾರೆ. ಅಲ್ಲಿ ಪ್ರಸಾದ ಮಾಡಿಕೊಂಡು ಅಪ್ಪವ್ರ ಆಶೀರ್ವಾದ ತೊಗೊಂಡು ಬರ್ತೀವಿ. ಅಪ್ಪವ್ರ ಆಶೀರ್ವಾದ ನಮ್ಮಲ್ಲಿ ಸದಾಕಾಲ ಇರಲಿ. ಆಮೇಲೆ ಅಪ್ಪವ್ರು ಇಲ್ಲಿ ಬಂದಾರಂದ್ರೆ ನನಗೆ ಭಾಳ ಇವತ್ತು ಖುಷಿ ಆಯ್ತು. ಯಾಕಂತಂದ್ರೆ ನಾವಲ್ಲಿ ಇಳ್ಕೆಲ್ ಹೋದಾಗ ಅಪ್ಪವ್ರು ಸಿಗಂಗಿಲ್ಲ ನಮ್ಗೆ ಆ ಜಾತ್ರಾ ಮಹೋತ್ಸವದಲ್ಲಿ. ಯಾಕಂದ್ರೆ ಆ ಭಾಗದಲ್ಲಿ ದೊಡ್ಡ ಜಾತ್ರೆ ನಮ್ಗೆಲ್ಲ ಗೊತ್ತಿರ್ಬೇಕು, ನಾನು ಹೇಳಂಗಿಲ್ಲ. ಅಲ್ಲಿ ಅಪ್ಪವ್ರು ಸಿಗಲ್ಲ. ನಾವು ಸಂಗೀತ ಕಾರ್ಯಕ್ರಮ ಮಾಡಿದ್ರೆ ವೇದಿಕೆ ಕೊಡಲ್ಲ. 1 ನಿಮಿಷ ಕುಂತಿರ್ತಾರೆ, ಯಾರು ಒಂದು ಅಪ್ಪರು ಕರ್ಕೊಂಡು ಹೋಗ್ಬಿಡ್ತಾರೆ, ನೀವು ಬರ್ರಿ ಅಂತ ಹೇಳಿ. ಆದ್ರೂ ನೋಡ್ರಿ ಇಲ್ಲಿ ನಮ್ಮ ಬಸವಜದಲ್ಲಿ ಬಂದು ಅಪ್ಪವ್ರು ಇಷ್ಟೆಲ್ಲ ನಾಟಕ ನೋಡ್ಕೊಂಡು ಅವ್ರು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಅವರಿಗೆ ನಾನು ತುಂಬಾ ಅಪೂರ್ವಿನ ಪಾದ ನಮಸ್ಕಾರ ಮಾಡ್ತಾ ಇದ್ರೆ ಮುಂದಿನ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ತಮ್ಮ ಮೆಚ್ಚುಗೆ ಮಾತುಗಳನ್ನು ಹಾಗೂ ತಮ್ಮ ಮನಸ್ಸಿಗೆ ಆಗಿರ್ತಕ್ಕಂಥ ಮಹಾದಾನವನ್ನು ವ್ಯಕ್ತಪಡಿಸತಕ್ಕಂಥ ಗುರುಮಾಂತಪ್ಪನವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಹಾಗೂ ವೀರೇಂದ್ರ ಕುರುಡಿ ಅವರಿಗೂ ಸಹ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಈಗ ನಮ್ಮ ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ನರಸಿಂಹಲು ಅಣ್ಣನವರಿಗೆ ಒಂದು ಗೌರವ ಸನ್ಮಾನ. ಈಗಾಗಲೇ ನಾವು ಮಾಡ್ಬೇಕಾದ್ರೆ ಅವ್ರನ್ನ ಕಳ್ಕೊಂಡಿದ್ವಿ. ಕಾರಣ ಅವರು ಮೇಕಪ್ ಮಾಡಿದ್ರು. ಈ ಎಲ್ಲ ಆರ್ಟಿಸ್ಟ್ಗಳಿಗೆ ಮೇಕಪ್ ಮಾಡಿದವರು ಇವರೇ. ನಮ್ಮ ಎಲ್ಲ ಕಲಾವಿದರಿಗೂ ಮೇಕಪ್ ಮಾಡಿದವರು ಬೇರೆ ಯಾರು ಅಲ್ಲ, ನಮ್ಮ ನರಸಿಂಹಲು ಅಣ್ಣನವರೇ. ಚೋರ ಚಿಕ್ಕಣ್ಣನ ಪಾತ್ರದಲ್ಲಿ ವಿಜೃಂಭಿಸತಕ್ಕಂಥ ನಮ್ಮ ನರಸಿಂಹಲು ಅಣ್ಣನವರು ರಂಗಭೂಮಿ ಕಲಾವಿದರು. ಇವರಿಗೆ ಒಂದು ಗೌರವ ಸನ್ಮಾನ. ಅದೇ ರೀತಿಯಾಗಿ ಅಪ್ಪರ ಗುರುವಂತಪ್ಪರು ಒಂದು ವಿಷಯ ತಮಗೆ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ರೂಪಕವನ್ನು ನೋಡುವುದರ ಸಲುವಾಗಿ ತುಮಕೂರು ಬಸವ ಕೇಂದ್ರ ಮತ್ತು ತುಮಕೂರು ಜಾಗತಿಕ ಲಿಂಗಾಯತ ಮಹಾಸಭಾದಿಂದ 15 ಸದಸ್ಯರು ಆಗಮಿಸಿದ್ದಾರೆ ಸ್ವಾಮಿ. ಹಾಗೂ ಇನ್ಸ್ಟಿಟ್ಯೂಟ್ನಿಂದ ಸಹ ಸಾಕಷ್ಟು ಬಸವ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಜವಾಗ್ಲೂ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭರವಸೆ ನೀಡಿ ಇಲ್ಲಿ ತನಕ ಆಗಮಿಸಕ್ಕೆ ಅವರಿಗೂ ಸಹ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಈ ಒಂದು ತುಮಕೂರು ಬಸವ ಕೇಂದ್ರ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾದ ಪರವಾಗಿ ಚಂದ್ರಶೇಖರ ಅಣ್ಣನವರು ಹಾಗೂ ನಾಗಭೂಷಣನವರಿಗೆ ವೇದಿಕೆ ಮೇಲೆ ಆಗಮಿಸಿ ಕೇವಲ 2 ಮಾತುಗಳನ್ನು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ದಯವಿಟ್ಟು ತುಮಕೂರಿನಿಂದ ಬಂದರೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪವ್ರ ಪಾದಕ್ಕೆ ಶರಣಾರ್ಥಿಗಳನ್ನು ತಿಳಿಸಿ, ನಾವು ದುರ್ಗದಲ್ಲಿ ಅಪ್ಪರಿಗೆ ತುಂಬಾ ಹತ್ತಿರದಲ್ಲಿದ್ವಿ. ತುಮಕೂರಿಗೂ ದುರ್ಗ ತುಂಬಾ ಹತ್ತಿರ ಇದ್ದಿದ್ದರಿಂದ ಇಲ್ಲಿ ಕಾರ್ಯಕ್ರಮ ನಾಟಕ ಅಂದ್ರೆ ಲೈಟು ಮೈಕು ಇರಬೇಕು. ಹಾಗಿದ್ರೆ ಮಾತ್ರ ನಾಟಕಕ್ಕೆ ಕಳೆ ಬರುತ್ತೆ. ನಾನು ಇವ್ರನ್ನೆಲ್ಲ ಕರ್ಕೊಂಡು ತುಮಕೂರ್ಗೆ ಹೋಗ್ಬಿಟ್ಟು ನಮ್ಮ ಗುಬ್ಬಿವರಣ ಕಲಾಕ್ಷೇತ್ರ ಅಂತ ಒಳ್ಳೆ ಕಲಾಕ್ಷೇತ್ರ ಇದೆ, ಅದ್ರೊಳಗೆ ಅಭಿನಯ ಮಾಡಿಸ್ಬೇಕು ಅಶ್ವಿನಿಗೆ ಹೇಳ್ಬಿಟ್ಟು ಶಿವಕುಮಾರ್ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಬಂದಿತ್ತು. ಅಷ್ಟೊತ್ತಿಗೆ ಅಪ್ಪಗಳು ನಾವು ಅಲ್ಲಿಗೆ ಕರ್ಸ್ಕೊಂಡ್ಬಿಡ್ತೀವಿ ಅಂದ್ರು. ಹಾಗಾಗಿ ನಾನು ಕರ್ಕೊಂಡು ಹೋಗ್ಬೇಕು, ಅವ್ರು ಕರ್ಕೊಂಡು ಹೋಗ್ಬೇಕು, ಆಮೇಲೆ ಮಾತಾಡೋಣ. ಅಂತೂ ಪ್ರಾಕ್ಟೀಸ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಲೈಟ್ ಮೈಕು ಇದೆ, ತುಂಬಾ ಜ್ವರ ಬರ್ತದೆ, ಜಾಗ ಸಾಕಾಗೋದಿಲ್ಲ. ಹಂಗಾಗಿ ತುಂಬಾ ಚೆನ್ನಾಗಿ ಕಲಾವಿದರೆಲ್ಲ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು. ಪ್ರಾಕ್ಟೀಸ್ ಎಲ್ಲ ಬಹಳ ಚೆನ್ನಾಗಿತ್ತು. ಬುದ್ಧಿಯವರು ಆಶೀರ್ವಾದ ಮಾಡಿದ್ರೆ ನಮ್ಮ ತುಮಕೂರಿಗೆ ಬುದ್ಧಿಯವ್ರನ್ನ ಕರ್ಸ್ಕೊಂಡು ಬಹಳ ಕರಿತಿದ್ದೀವಿ. ದೂರ ಹಾಕೊಂಡ್ರಪ್ಪ ತುಮಕೂರು ಅಂತ ಅಪ್ಪಗಳು. ತುಮಕೂರಿಗೆ ದಯಮಾಡಿಸ್ಬೇಕಪ್ಪ ಬಸವಕೇಂದ್ರದ ಕಾರ್ಯದರ್ಶಿ ನಾನು. ಹಂಗಾಗಿ ಸಿದ್ದಗಂಗನವ್ರಿಗೆ ಹೇಳ್ತಾ ಇರ್ತಾರೆ ಪದೇ ಪದೇ ಅಪ್ಪವ್ರೆ. ಹಂಗಾಗಿ ಅಪ್ಪವ್ರು ಬಿಡಲಿಲ್ಲ ನಮ್ಗಿತ್ತು. ಚಿತ್ರದುರ್ಗದಲ್ಲಿ ಬಹಳ ಹತ್ರ ಇದ್ರು ಅಪ್ಪವ್ರು ಅಲ್ಲಿದ್ದಾಗ. ಈಗ ಇಳ್ಕಲ್ಗೆ ಹೋಗ್ಬಿಟ್ಟು ನಮಗೆ ಅಪ್ಪವ್ರು ಸಿಗಂಗ್ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅಪ್ಪವ್ರನ್ನ ಕರ್ಕೊಂಡು ಟೀಮ್ ಎಲ್ಲ ಕರ್ಕೊಂಡು ತುಮಕೂರಲ್ಲಿ ಹೋಗಿ ಗುಬ್ಬಿವರಣ ಕಲಾಕ್ಷೇತ್ರದಲ್ಲಿ ಜೋರಾಗಿ ತುಮಕೂರು ಜನರೊಳಗೆ ಕಾರ್ಯಕ್ರಮ ಮಾಡ್ತೀವಿ ನೋಡಿ ನೀವೆಲ್ಲ ಬಂದ್ರೆ. ಇಳ್ಕಲ್ ಶ್ರೀಗಳಿಗೂ ಹಾಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.
ನಾವು ತುಮಕೂರು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಈ ರೂಪಕ ಮೊಳಿಗೆ ಮಾರೇನವರ ರೂಪಕ ಬಹಳ ತುಂಬಾ ಅದ್ಭುತವಾಗಿ ಬಂತು. ಕಲಾವಿದರು ಸಹ ಚೆನ್ನಾಗಿ ಎಲ್ಲ ಅಧ್ಯಯನ ಮಾಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಎರಡು ತೊಂದರೆ ಆಯಿತು. ನನಗನ್ಸುತ್ತೆ ಈ ರೋಡನ್ನು ಬ್ಲಾಕ್ ಮಾಡಿಬಿಟ್ಟು ಅವ್ರನ್ನ ಸ್ವಲ್ಪ ಸ್ಟೇಜ್ ಹಾಕಿದ್ರೆ ಬಹಳ ತುಂಬಾ ಜನ ಎಲ್ಲರಿಗೂ ಸಹ ಈ ಸೆಕೆ ಮತ್ತೆ ಅದ್ರ ಬಿಡುಗಡೆ ಆಗ್ತದೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇಕ್ಕಟ್ಟಾಗಿದೆ, ಇದು ಮಾಡೋದಕ್ಕೆ ಬಹಳ ಚೆನ್ನಾಗಿ ಬಂದಿದ್ದಾರೆ. ಆದರೆ ಅವರ ಒಂದು ಅಲ್ಲಿಗೆ ಅವ್ರು ಹಿಂದಕ್ಕೆ ಮುಟ್ತಾ ಇರಲಿಲ್ಲ. ಅವರ ಡೈಲಾಗ್ಗಳು ಅವ್ರು ಹಿಂದಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಹಿಂದಕ್ಕೆ ನೋಡಿದ್ರೆ ಅಲ್ಲಿ ಕೇಳ್ತಾ ಇರಲಿಲ್ಲ. ಅದೊಂದು ಈಗ ರೋಡಲ್ಲೇ ಮಾಡ್ಬೋದು, ಯಾಕಂದ್ರೆ ಇದಕ್ಕೆ ದೊಡ್ಡ ಸ್ಟೇಜ್ ಬೇಕಾಗುತ್ತೆ. ಆ ಉದ್ದೇಶದಿಂದ ನಾವು ಆ ರೋಡಲ್ಲಿ ಬ್ಲಾಕ್ ಮಾಡಿಬಿಟ್ಟು ಅಲ್ಲೇ ಸ್ಟೇಜ್ ಮಾಡಿ ಅಲ್ಲೊಂದು ಶಾಮಿಯಾನ ಹಾಕ್ಬಿಟ್ರೆ ಎಲ್ಲ ಕೂತ್ಕೊಂಡು ಆನಂದವಾಗಿ ನೋಡ್ತಾರೆ.